ಸಂಗೀತ ರಸ ಋಷಿ ಪಂಡಿತ ಪುಟ್ಟರಾಜ ಗವಾಯಿ ಸಮಗ್ರ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ 81ನೇ ಪುಣ್ಯ ಸ್ಮರಣೋತ್ಸವ ಮತ್ತು ಗುರು ಸೇವಾ ರತ್ನ ರಾಷ್ಟ್ರೀಯ ಪ್ರಶಸ್ತಿ ಹೆಬ್ಬಾಳದ ಕವಿರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಮೇ 26ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದಾರ್ ರೋಡ್ ಅರವಳಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 26ರಂದು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 81ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಗಾನಯೋಗಿ ಶಿವಯೋಗಿ ನಡೆದಾಡುವ ದೇವರು ಶಿವಯೋಗಿ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳವರ ರಾಜ್ಯಮಟ್ಟದ 15ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಗುರು ಸೇವಾ ರತ್ನ ಪ್ರಶಸ್ತಿ ಹೆಬ್ಬಾಳದ ರಕವಿ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪುಟ್ಟರಾಜ ಗವಾಯಿ ಸಮಗ್ರ ಸೇವಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ಸಿದ್ದಾರ್ ಅವರು ಸಂಗೀತ ರಸ ರುಚಿ ಪಂಡಿತ ಪುಟ್ಟರಾಜ ಗವಾಯಿ ಸಮಗ್ರ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅವರಳ್ಳಿ ತಾಲೂಕು ಅಫಜಲ್ಪುರ ಜಿಲ್ಲೆ ಕಲಬುರಗಿ ಈ ಟ್ರಸ್ಟಿನ ಅಡಿಯೊಳಗೆ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 81ನೇ ಪುಣ್ಯ ಸ್ಮರಣೋತ್ಸವವನ್ನು ಹಾಗೂ ಗಾನಯೋಗಿ ಶಿವಯೋಗಿ ನಡೆದಾಡುವ ದೇವರು ಶಿವಯೋಗಿ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳವರ ರಾಜ್ಯ ಮಟ್ಟದ 15ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಈ ಕಾರ್ಯಕ್ರಮದೊಳಗೆ ಗುರು ಸೇವಾ ರತ್ನ ರಾಷ್ಟ್ರೀಯ ಪ್ರಶಸ್ತಿಯನ್ನ ಹಾಗೂ ರಾಜ್ಯ ಮಟ್ಟದ ಹೆಬ್ಬಾಳದ ವರಕವಿ ರತ್ನ ಪ್ರಶಸ್ತಿ ಪ್ರದಾನ ಇರುತ್ತದೆ. ಹಾಗೆ ಈ ಕಾರ್ಯಕ್ರಮದೊಳಗೆ ಹೆಬ್ಬಾಳದ ವರಕವಿ ದಿವಂಗತ ಗುರುಪಾದಪ್ಪ ಚೆಟ್ಟಿಯವರು ರಚಿಸಿರುವಂಥ ಗ್ರಂಥವನ್ನ ಭಕ್ತಿಗೀತೆ ಎಲ್ಲ ಕವನಗಳು ಭಕ್ತಿಗೀತೆಗಳು ನೀತಿಗಳಿರುವಂಥ ಒಂದು ಒಳಗೊಂಡಿರುವಂಥ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆಮೇಲೆ ಪಂಚಾಕ್ಷರಿ ಗುರುಗಳವರ ಮತ್ತು ಪುಟ್ಟರಾಜ ಗುರುಗಳವರ ರಾಜ್ಯ ಮಟ್ಟದ ಪುಣ್ಯ ಸ್ಮರಣೋತ್ಸವದೊಳಗೆ ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳಷ್ಟು ಅದ್ದೂರಿಯಾಗಿ ಮೂಡಿ ಬರ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನ ಶ್ರೀಶೈಲ ಜಗದ್ಗುರುಗಳವರ ಪಾವನ ಸಾನ್ನಿಧ್ಯದೊಳಗೆ ನಡೀತೈತಿ. ಪುಟ್ಟರಾಜ ಗುರುಗಳ ನಾಡಿನ ತುಂಬ ಇರುವಂಥ ಎಲ್ಲ ಭಕ್ತ ಬಳಗ, ಶಿಷ್ಯ ಬಳಗ, ಕಲಾ ಬಳಗ, ಎಲ್ಲ ರೀತಿಯ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರುತ್ತದೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಜಗದ್ಗುರುಗಳವರ ಶ್ರೀಶೈಲ ಜಗದ್ಗುರುಗಳವರ ಪಾವನ ಸಾನ್ನಿಧ್ಯದೊಳಗೆ ನಡೆದು ಬರ್ತಾ ಇದೆ. ಆಮೇಲೆ ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರಿಂದ ಸಂಗೀತೋತ್ಸವ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದೊಳಗೆ ಹಿಂದೂಸ್ತಾನಿ ಗಾಯನವನ್ನ ಪಂಡಿತ್ ಶ್ರೀ ತೋಂಟದಾರ ಕವಿ ಗವಾಯಿಗಳವರು ಗಾನವನ್ನ ವಿಜಯಪುರ ನಡೆಸಿಕೊಡ್ತಾ ಇದ್ದಾರೆ. ಹಿಂದೂಸ್ತಾನಿ ಜುಗಲ್ಬಂದಿ ವಿದ್ವಾನ್ ನೌಶಾದ್ ಹರ್ಲಾಪುರ್, ವಿದ್ವಾನ್ ನಿಷಾದ್ ಹರ್ಲಾಪುರ್, ನಾಡಿನ ಶ್ರೇಷ್ಠ ಹಿಂದೂಸ್ತಾನಿ ಗಾಯಕರು ಶಿವಮೊಗ್ಗ, ಖ್ಯಾತ ತಬಲಾ ವಾದಕರಾಗಿರುವಂಥ ಪಂಡಿತ್ ಕೇಶವ್ ಜೋಶಿ ಬೆಂಗಳೂರು, ಹಿಂದೂಸ್ತಾನಿ ಗಾಯಕರು ಶ್ರೀ ಪಂಡಿತ್ ವೆಂಕಟೇಶ್ ಆಲ್ಕೋಡ್, ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರು ಗದಗ್, ವಯೋಲಿನ್ ವಾದನವನ್ನ ಡಾಕ್ಟರ್ ಗುರುಬಸವ ಮಹಾಮನೆ ಉಪನ್ಯಾಸಕರು ಧಾರವಾಡ, ನಮ್ಮ ಕಲ್ಯಾಣ ಕರ್ನಾಟಕದ ಹೆಸರಾಂತ ಗವಾಯಿಗಳಿರುವಂಥ ಶಿವರುದ್ರಯ್ಯ ಗೌಡಗೌಡಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳಷ್ಟು ಬೃಹತ್ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ಪುಟ್ಟರಾಜಗಳ ಹೆಸರಲ್ಲಿ ಗುರುಸೇವಾ ರತ್ನ ಅನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಹೆಬ್ಬಾಳದ ವರಕವಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಪುಟ್ಟರಾಜಗಳ ಹೆಸರಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಎಲ್ಲ ಕಲಾ ಬಳಗ ಶಿಷ್ಯಗಳು ಕೊಡ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಗುರುಪಾದಪ್ಪ ಚೆಟ್ಟಿ ಅಂತಂದ್ರೆ ಅವರು ನಮ್ಮ ಕರ್ನಾಟಕದೊಳಗ ಪುಟ್ಟರಾಜಗಳ ಶಿಷ್ಯ ಬಳಗ ಎಲ್ಲ ಕಲಾವಿದರು ಒಂದು ದೇವಿ ಹಾಡನ್ನು ಹಾಡ್ತಿರ್ತಾರೆ. ಅನುಭಾರ ದಿನಂದೇ ಅಂಬಾನಿರೆ ಅಂತ ಪ್ರಸಿದ್ಧವಾದಂತಹ ಗೀತೆ. ಅದು ಬರೆದವರು ಇವರೇ ನಮ್ಗೆ ಗೊತ್ತಿದ್ದಿಲ್ಲ ಸರ್. ಇಡೀ ಕರ್ನಾಟಕದೊಳಗೆ ಎಲ್ಲ ಸಂಗೀತಗಾರರು ಈ ದೇವಿ ಹಾಡನ್ನ ಬಹಳ ಪ್ರಸಿದ್ಧಿಯಾಗಿದೆ. ಅದು ಬರೆದವರು ಗುರುಪಾದಪ್ಪ ಚೆಟ್ಟಿ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಮೊನ್ನೆ ಅವ್ರು ಊರಿಗೆ ಹೋದ ನಾವು ಸಂಗೀತ ಸೇವೆ ಮಾಡುವಾಗ ಇವರೇ ಬರೆದಂತ ಗೊತ್ತಾಗಿ ಅದನ್ನು ಗುರುತಿಸಿ ಅವ್ರ ಹೆಸರ ಮೇಲೆ ಕೊಡ್ಬೇಕಂತೇಳಿ
ನಾವು ರಾಜ್ಯ ಮಟ್ಟದ ಹೆಬ್ಬಾಳದ ವರಕವಿ ರತ್ನ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಅಂತ ದೊಡ್ಡ ದೇವಿ ಆರಾಧಕರ ಹೆಸರಲ್ಲಿ ಹೆಬ್ಬಾಳದ ವರಕವಿ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಇಟ್ಟಿದ್ದೀವಿ. ಪುಟ್ಟರಾಜುಗಳ ಹೆಸರಲ್ಲಿ ಗುರುಶೇವ ರತ್ನ ಅನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇಟ್ಟಿವಿ. ಈ ಕಾರ್ಯಕ್ರಮದೊಳಗೆ ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಭಕ್ತ ಬಳಗ, ಕಲಾ ಬಳಗ, ಸಂಗೀತ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಇರೋದ್ರಿಂದ ಈ ಕಲಬುರಗಿಯೊಳಗೆ ಇದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ, ತಮ್ಮದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಈ ಮತ್ತೆ ನಮ್ಮ ಸಿದ್ದರಾಮ್ ಸರ್ ಜಂಟಿ ಕೂಡ ಅವರು 4 ನುಡಿಗಳನ್ನು ಹೇಳ್ಬೇಕು ನೆನೆಸ್ಕೊಳ್ತಾ ಇದ್ದಾರೆ. And award ceremony for national level and state level in Kalburgi SM Pandit Rang Mandir. In this regard, we invite all the press friends and media friends to this event. Along with that, so the importance of this event is that in North Karnataka, we have to celebrate those people who have enriched Kannada Sahitya, Kannada Nataka, Kannada Bhajani, Kannada Dappinata, Doddata and all. So in 19th century we had our grandfather Gurupadappa Chenti, late grandfather Gurupadappa Chenti, who has enriched this Kannada Sahitya and Nataka in this region. Along with that, he being the disciple of goddess Devi, we are very much fortunate and opportunate to organize this event and recognize the state level and national level achievers who have contributed significantly in their different areas. So the areas include medical, science, then Sahitya, culture and different domains of life. So along with this, I heartily welcome all of you and the people of Kalburgi to witness this event and bless all of us and take the blessings of Shri Puttaraj Gavaigalu and Shri Gurupadappa Chenti. That's it from me. Thank you, sir.